ಇದು ಚಿಕ್ಕ ಪಾಠ ನೋಡಿ. ಬಿಗಿನ್ಸ್ ಫ್ರಮ್ ವೇರ್ ಬಿಗಿನಿಂಗ್ ಈಸ್ ಈಸಿ ಅಂತ. ಸುಲಭವಾಗಿರೋದ್ರಿಂದ ಪ್ರಾರಂಭಿಸಿದ್ರೆ ಒಳ್ಳೇದು. ಯಾವಾಗಲೂ ಕಷ್ಟ ತಗೊಳ್ಳೇಬಾರ್ದು. ನಮ್ಮ ಅಹಂಕಾರ ಕಷ್ಟ ಕೇಳುತ್ತೆ, ಕೊಡು ನೋಡೋಣ, ಚಾಲೆಂಜ್ ಮಾಡ್ತೀನಿ ಅಂತ. ಬೇಡ. ಏನು ಮಾಡಬೇಕು? ನಡೆಯೋದ್ರಿಂದ, ಕೂತ್ಕೊಳ್ಳೋದ್ರಿಂದ, ಮಲ್ಕೊಳ್ಳೋವಾಗ ನಿಮ್ಮ ಪಾಶ್ಚರ್ಸ್ನ ಗಮನಿಸ್ತಾ ಬನ್ನಿ. ಬಾಡಿನ ಎಷ್ಟೋ ಚೇಷ್ಟೆಗಳು ಬಾಡಿ ಕೊಡ್ತಾ ಇದ್ದಿದ್ದು, ಎಷ್ಟೋ ಚೇಷ್ಟೆಗಳು, ಅಭ್ಯಾಸಗಳು ತಪ್ಪೋಗುತ್ತೆ. ಬರೀ ಅಷ್ಟೇ ಅಲ್ಲ, ನಮ್ಮ ಮನಸ್ಸು ಕೂಡ ಎಷ್ಟು ಮ್ಯಾಡ್ನೆಸ್ ಅಂತ ಹೇಳ್ತಾರೆ, ಅಷ್ಟು ಮನಸ್ಸು ಕೋತಿ ಥರ ಆಡ್ತಾ ಇರುತ್ತೆ. ಬಾಡಿನ ಯಾವಾಗ ನಾವು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತೀವಿ, ಕಂಟ್ರೋಲ್ಗಿಂತ ಬಾಡಿನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ, ಆಗ ನಮ್ಮ ಮನಸ್ಸು ಅರ್ಥ ಆಗ್ತಾ ಬರುತ್ತೆ. ಈ ಕೋತಿ ಮನಸ್ಸು ಒಂದು ರೆಂಬೆಯಿಂದ ಒಂದು ರೆಂಬೆಗೆ ಹಾರ್ತಾ ಇರೋದು ಒಂದು ಸ್ವಲ್ಪ ಹೊತ್ತು ರೆಂಬೆ ಮೇಲೆ ಕೂತ್ಕೊಳ್ಳೋಕೆ ಶುರು ಮಾಡುತ್ತೆ. ಅದ್ರ ಚೇಷ್ಟೆನ ಎಂಜಾಯ್ ಮಾಡ್ಬೋದು ನಾವು. ಆಗ ಮನಸ್ಸನ್ನು ವಾಚ್ ಮಾಡೋದು ಕೂಡ ಹಾಗೆ ಶುರು ಆಗುತ್ತೆ. ಇದು ಮೆಡಿಟೇಷನ್ಗೆ ಸಹಾಯ ಆಗುತ್ತೆ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಬೇಡ. ಫಸ್ಟು ನಿಮ್ಮ ಬಾಡಿನ ಊಟ ಮಾಡುವಾಗ, ಬೇರೆಯವ್ರ ಜೊತೆ ಮಾತಾಡುವಾಗ, ನಡೆಯುವಾಗ, ಕೂರೋವಾಗ ಸದಾ ಕಾಲ ನಿಮ್ಮ ಆ್ಯಕ್ಷನ್ಸ್, ಆ್ಯಕ್ಟಿವಿಟಿ, ಬಿಹೇವಿಯರ್ ಎಲ್ಲ ಗಮನಿಸ್ತಾ ಬನ್ನಿ. ಬಾಡಿ ಲ್ಯಾಂಗ್ವೇಜ್ ತುಂಬ ಇಂಪ್ರೂವ್ ಆಗುತ್ತೆ.